ಹಾಯ್ ಗೆಳೆಯರೇ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ರವಿ ಕಿರಣ್ ಆ್ಯಂಡ್ ವೆಲ್ಕಮ್ ಟು ಅವರ್ ರವಿ ಕೀರ್ತಿ ಚಾನಲ್. ಸೊ ಇವತ್ತಿನ ವಿಡಿಯೋ ಏನು ಅಂತ ನಿಮ್ಗೆ ಆಲ್ರೆಡಿ ತಮ್ನೈಲಲ್ಲಿ ಗೊತ್ತಾಗಿರುತ್ತೆ. ಸೊ ಹಿಯರ್ ಐ ಆಮ್ ಪ್ರೆಸೆಂಟಿಂಗ್ ಆಲ್ ನ್ಯೂ ಹಿಮಾಲಯನ್ 450 ಶಾಜಾ ಬ್ರೋ. ಇದು ಹಿಮಾಲಯ ಬಂದು 450cc ಲಿಕ್ವಿಡ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ 4-ಸ್ಟ್ರೋಕ್ ಇಂಜಿನ್ ಬರುತ್ತೆ. ಈ ಗಾಡಿ ಬಂದು 40 bhp 40 Nm ಟಾರ್ಕ್ ಬರುತ್ತೆ ಮತ್ತು 6 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. ಸೊ ದ ಫಸ್ಟ್ ಹಿಮಾಲಯ ಲಾಂಚ್ ಆಗಿದ್ದು 2016 ವಿತ್ 411cc ನಲ್ಲಿ ಬಂದಿತ್ತು. ಅದಾದಮೇಲೆ ಈಗ ಡಿಸ್ಕಂಟಿನ್ಯೂ ಆಗಿದೆ. ಆ ಡಿಸ್ಕಂಟಿನ್ಯೂ ಆದಮೇಲೆ 2023ರಲ್ಲಿ ಈ 450ನ ಅಪ್ಗ್ರೇಡ್ ಮಾಡಿದ್ದಾರೆ. ಸೊ ಈಗೆಲ್ಲ ರಾಯಲ್ ಎನ್ಫೀಲ್ಡ್ನಲ್ಲಿ ಹ್ಯಾಲೋಜಿನ್ ಕಾನ್ಸೆಪ್ಟ್ನ ತೆಗೆದು LED ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ನೀವು ಅಬ್ಸರ್ವ್ ಮಾಡಿದ್ರೆ ಇದೇ ಥರದ ಎಲ್ಲ ಹೆಡ್ಲೈಟ್ಸ್ನು ಎಲ್ಲ ಬೈಕ್ಸಲ್ಲೂ ನೋಡೋಕ್ಕೆ ಸಿಗುತ್ತೆ. ಇನ್ನೊಂದು ಏನಂದರೆ ಲೈಕ್ ಪರ್ಟಿಕ್ಯುಲರ್ಲಿ ಹಿಮಾಲಯನ್ 450ಗೆ LED ಬೈಕ್ಸ್ ಬಂದು LED ಹೆಡ್ಲೈಟ್ಸ್ ಏನಿದೆ ಅದಷ್ಟು ಬ್ರೈಟ್ನೆಸ್ ಕೊಡ್ತಿಲ್ಲ. ನನ್ನ ಒಪಿನಿಯನ್ ಅಂದರೆ ಅಡಿಷ್ನಲ್ ಫಾಗ್ ಲ್ಯಾಂಪ್ಸು ನೀವು ಹಾಕ್ಕೋಬೇಕಾಗುತ್ತೆ. ಸೊ ಈ ಗಾಡಿಗೆ ಬಂದು LED ಇಂಡಿಕೇಟರ್ ವಿತ್ ಇಂಟಿಗ್ರೇಟೆಡ್ ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ಇದು ಬಂದು BMW ಬೈಕ್ಸ್ಗೆಲ್ಲ ಸೇಮ್ ಕಾನ್ಸೆಪ್ಟ್ ಇದೆ. ಅದೇ ಕಾನ್ಸೆಪ್ಟ್ನ ಇದಕ್ಕೂ ಕೂಡ ಅಪ್ಲೈ ಮಾಡಿ. ಸೊ ಈ ಗಾಡಿಗೆ ಅಪ್ ಟು 17 ಲೀಟರ್ಸ್ ಟ್ಯಾಂಕ್ ಕೊಟ್ಟಿದ್ದಾರೆ. ಪೆಟ್ರೋಲ್ ಕೆಪಾಸಿಟಿ ನಿಮಗೆ 17 ಲೀಟರ್ವರೆಗೂ ಸಿಗುತ್ತೆ. ಸೊ ಅದು ಒಂದು ರಾಯಲ್ ಎನ್ಫೀಲ್ಡ್ ಹೇಳೋ ಪ್ರಕಾರ ಇದು ಅಪ್ ಟು 30 ಕಿಲೋಮೀಟರ್ ಮೈಲೇಜ್ ಸಿಗುತ್ತೆ ಅಂತ ಹೇಳ್ತಾರೆ. ಡಿಪೆಂಡ್ಸ್ ಆನ್ ದ ರೈಡ್ ಮೋಡ್. ಸೊ ಈ ಗಾಡಿ ತೂಕ ಬಂದು 196 kg, ಹತ್ರ 2 ಕ್ವಿಂಟಲ್. ಈ ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 230 mm ಇದೆ. ಸೊ ಆಫ್ ರೋಡಿಗೆಲ್ಲ ಬೆಸ್ಟ್ ಬೈಕ್ ಅಂತ ಹೇಳಿ. ಈ ಹಿಮಾಲಯದಲ್ಲಿ 2 ಥರ ಸೀಟ್ಸ್ ವೇರಿಯಂಟ್ ಇದೆ. ಒಂದು ಸ್ಟ್ಯಾಂಡರ್ಡ್, ಒಂದು ಟೂರಿಂಗ್ ವೇರಿಯಂಟ್ ಬರುತ್ತೆ. ಸೊ ಇದು ಒಂದು ಅಡ್ಜಸ್ಟಬಲ್ ಸೀಟ್ಸ್ ಆಗಿರುತ್ತೆ. ಒಂದು ಮಿನಿಮಮ್ 825 ಇಂದ 845 mm ವರೆಗೂ ಅಡ್ಜಸ್ಟ್ ಮಾಡಿಸ್ಕೋಬಹುದು. ಡಿಪೆಂಡ್ಸ್ ಆನ್ ದ ರೈಡರ್ ಹೈಟ್. ಇಟ್ಸ್ ಈಸಿ ಟು ಅಡ್ಜಸ್ಟಬಲ್. ಸೊ ಈ ಗಾಡಿನಲ್ಲಿ ಬಂದು 2 ಆಪ್ಷನ್ ಇದೆ. ಒಂದು ಟ್ಯೂಬ್ಲೆಸ್, ಒಂದು ಟ್ಯೂಬ್ ಆಪ್ಷನ್ನು. ಟ್ಯೂಬ್ಲೆಸ್ ಬಂದು ಕಸ್ಟಮೈಸ್ಡ್ ಅಂತ ಟ್ರೀಟ್ ಮಾಡ್ತಾರೆ. ಸೊ ರೇರ್ ಬಂದು ಕ್ರಾಸ್ ಪೋರ್ಟ್ ವೀಲ್ ಇರೋದ್ರಿಂದ 140/80 ಸೆಕ್ಷನ್ ಟೈರ್ ಕೊಡ್ತಾರೆ. ಅಂಡ್ ಫ್ರಂಟ್ ಬಂದು 21 ಇಂಚು 90/90 ರೇಡಿಯಲ್ ಟೈರ್ ಆಗಿರುತ್ತೆ ಎರಡನ್ನು. ಸೊ ಇದರಲ್ಲಿ ಬಂದು ಕಂಪ್ಲೀಟ್ಲಿ ಡಿಜಿಟಲ್ ಮೀಟರ್ ಕೊಟ್ಟಿದ್ದಾರೆ. ಇದು ಬಂದು ಕಾನ್ಸೆಪ್ಟ್ ಅನಲಾಗ್ ಡಿಸೈನ್ ಮಾಡಿರೋದ್ರಿಂದ ಇದರಲ್ಲಿ 2 ಥರ ಮೋಡ್ಸ್ ಬಂದಿದೆ. ಒಂದು ಪರ್ಫಾರ್ಮೆನ್ಸ್ ಮತ್ತೆ ಎಕೋ ಮೋಡ್ ಅಂತ. ಎರಡರಲ್ಲೂ ನಿಮಗೆ ಏನೊಂದು ಆಪ್ಷನ್ ಅಂದರೆ ಲೈಕ್ ABS ಡಿಪೆಂಡ್ಸ್ ಆನ್ ದ ರೋಡ್ ಕಂಡೀಷನ್ ಆನ್ ಅಂಡ್ ಆಫ್ ಮಾಡ್ಕೋಬಹುದು. ಸೊ ಇದೊಂದು ಬಂದು ಹಿಡನ್ ಫ್ಯೂಚರ್ ಹಿಮಾಲಯದಲ್ಲಿ ಬಂದಿರೋದು. ಏನು ಅಂದರೆ ಲೈಕ್ ಇದರಲ್ಲೇ ಇಂಟಿಗ್ರೇಟೆಡ್ ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ. C ಟೈಪ್ ಚಾರ್ಜರ್ ನೀವು ಹಾಕೋಬಹುದು. ಪರ್ಟಿಕ್ಯುಲರ್ ನಾನು ನೋಡಬೇಕಾದ ರಿವ್ಯೂ ವಿಡಿಯೋಸಲ್ಲಿ ಇದು ಹೇಳಿಲ್ಲ. ಸೊ ಈ ಗಾಡಿನಲ್ಲಿ ಇನ್ಬಿಲ್ಟ್ ಹಜಾರ್ಡ್ ಅಥವಾ ಪಾರ್ಕಿಂಗ್ ಲೈಟ್ ಅಂತ ಏನು ಕರಿತೀವಿ ಅದನ್ನು ಕೊಟ್ಟಿದ್ದಾರೆ. ಸೊ ಒಂದು ಇಷ್ಟ ಆಗಿದೆ ಏನಂದರೆ ಈವನ್ ನೀವು ಹೈವೇನಲ್ಲಿ ಅಥವಾ ಎಲ್ಲಾದರೂ ನೀವು ಪಾರ್ಕ್ ಮಾಡಿದಾಗ ಗಾಡಿ ಈವನ್ ಕೀ ಆಫ್ ಮಾಡಿದ್ರು ಈ ಪಾರ್ಕಿಂಗ್ ಲೈಟ್ ನಿಮಗೆ ವರ್ಕ್ ಆಗುತ್ತೆ. ಅದೊಂದು ನನಗೆ ಫ್ಯೂಚರ್ ಇಷ್ಟ ಆಯ್ತು ಇದರಲ್ಲಿ. ಸೊ ಈ ಗಾಡಿನಲ್ಲಿ ಒಂದು ಹಿಡನ್ ಅಂತಲೇ ಹೇಳ್ಬೋದು ಅಥವಾ ಅಡಿಷ್ನಲ್ ಆಕ್ಸೆಸರೀಸ್ ಅಂತಲೇ ಹೇಳ್ಬೋದು. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಇದು ಫ್ರಂಟ್ ವೀಲ್ ನೀವೆಲ್ಲರೂ ಗಾಡಿ ಬ್ರೇಕ್ ಡೌನ್ ಆಯಿತು ಏನಾರು ಆಯಿತು ನೀವು ಬಿಚ್ಚಬೇಕು ಅಂದಾಗ ಇದು ತುಂಬಾ ಇಂಪಾರ್ಟೆಂಟು. ಇಲ್ಲಿ ಏನು ಕೊಟ್ಟಿದ್ದಾರಲ್ಲ ಈ ಫ್ರಂಟ್ ವೀಲ್ ಬಿಚ್ಚೋದಕ್ಕೆ ಇದೊಂದು ತುಂಬ ಯೂಸ್ಫುಲ್ ಆಕ್ಸೆಸರಿ. ಸೊ ಅದರಿಂದ ನೀವೆಲ್ಲೇ ಸರ್ವಿಸಿಗೆ ಬಿಟ್ಟಾಗ ಎಲ್ಲರೂ ಸೀಟ್ ಬಿಚ್ಚಿದಾಗ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ಇದು ಮಿಸ್ ಆದರೆ ಮತ್ತೆ ಸಿಗೋದು. ಸೊ ನಾನು ಆವಾಗಲೇ ಮೆನ್ಷನ್ ಮಾಡಿದ್ದಾಗೆ ಇದು ಮ್ಯಾನ್ಯುಯಲಿ ಸೀಟ್ ಅಡ್ಜಸ್ಟಬಲ್ ಆಪ್ಷನ್ ಕೊಟ್ಟಿರೋದ್ರಿಂದ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ 825 ಮತ್ತು 845 2 ಇದೆ. ನೀವು ಏನಿಲ್ಲ ಜಸ್ಟ್ ಇದನ್ನು ಹಿಂದಕ್ಕೆ 2 ಡ್ರ್ಯಾಗ್ ಮಾಡಿದ್ರೆ ಸೊ ಇದು ಅಡ್ಜಸ್ಟ್ ಆಗುತ್ತೆ.